ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿರುವಂತದ್ದು. ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ, ಆ ಒಂದು ಪ್ರೋಮೋದಲ್ಲಿ ಹೈಲೈಟ್ ಆಗಿ ಭೂತ ಕಾಟ ಇದೆ ಅಂತ ಬಿಗ್ ಬಾಸ್ ಅವರು ಪ್ರೋಮೋದ ಮುಖಾಂತರ ತೋರಿಸಿರುವಂತದ್ದು. ಆಕ್ಚುಲಿ ಬಿಗ್ ಬಾಸ್ ಅವರೇ ಮಾಡಿದ್ರ ಇಲ್ಲ ನಿಜವಾಗ್ಲೂ ಭೂತ ಕಾಣಿಸ್ಕೊಂಡಿದ್ಯಾ ಅನ್ನುವಂಥದ್ದು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಸಿಗುತ್ತೆ. ಮತ್ತೆ ಈ ವೀಕ್ ಎಲಿಮಿನೇಷನ್ ಇದ್ರೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಪಕ್ಕಾ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡ್ಕೊಂಡ್ಬಿಡಿ. ಫೇಸ್ಬುಕ್ ಯಾವ್ದನ್ನ ಮಾತ್ರ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಈಗಷ್ಟೇ ಬಂದಂತ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಸ್ಪರ್ಧಿಗಳಿಗೆ ಒಂದಷ್ಟು ಭೂತ ಕಾಟ ಕಾಣಿಸ್ಕೊಂಡಿರುವಂತದ್ದು. ಅವರು ಆಕ್ಚುಲ್ ಆಗಿ ಇದು ಕಾಣಿಸ್ಕೊಂಡಿರೋದು ಬಂದು ಅಡಿಗೆ ಮನೆಯಲ್ಲಿ ಒಂದು ಮಿರರ್ ಮೇಲೆ. ಸೊ ಇದು ಫಸ್ಟ್ ಗೌತಮಿ ಅವರು ನೋಡ್ತಾರೆ. ನೋಡಿದ ನಂತರ ಮನೆ ಮಂದಿ ಎಲ್ಲ ಹೇಳ್ತಾರೆ. ಮತ್ತೆ ಇನ್ನೊಂದು ಸತಿ ಚೈತ್ರಾಗೆ ಗೌತಮಿ ಅವರು ಕೇಳ್ತಾರೆ, ನಿಮ್ಗೇನಾದ್ರು ಕಾಣಿಸ್ತಿದ್ಯಾ ಆ ಒಂದು ಮಿರರ್ ಅಲ್ಲಿ ಅಂತ. ಚೈತ್ರ ಅವರು ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ಆ ಒಂದು ಆ ಅಂದ್ರೆ ಇಮೇಜ್ ಕಾಣಿಸುತ್ತೆ. ಸೊ ಕಾಣಿಸಿದ ತಕ್ಷಣ ಅವರು ಹಿಂದೆ ಸರಿದು ಕೆಳಗೆ ಬಿದ್ದು ಕಿರಿಸ್ಕೊಂತಾರೆ. ಸೊ ಇದಾದ ನಂತರ ಬಿಗ್ ಬಾಸ್ ಅವರು ಒಂದು ಸಾಂಗ್ ನ ಪ್ಲೇ ಮಾಡ್ತಾರೆ. ಸೊ ಆಗ ಎಲ್ರಿಗೂ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಇದು ಯಾವ್ದೋ ಸೀರಿಯಲ್ ಪ್ರಮೋಷನ್ ಇರ್ಬೋದು. ಮತ್ತೆ ಬಿಗ್ ಬಾಸ್ ಅವರೇ ಈ ರೀತಿ ಮಾಡಿದ್ರು ಅಂತ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಗೊತ್ತಾದ ನಂತರ ಹೌದು ಬಿಗ್ ಬಾಸ್ ಅವರು ಒಂದು ಸಾಂಗ್ ನ ಪ್ಲೇ ಮಾಡ್ತಾರೆ. ಸೊ ಬಿಗ್ ಬಾಸ್ ಸಾಂಗ್ ಮಾಡಿದ ನಂತರ ಒಂದು ಸೀರಿಯಲ್ ಇದು ಆಕ್ಚುಲಿ ಸೀರಿಯಲ್ ಪ್ರಮೋಷನ್‌ಗೋಸ್ಕರ ಮಾಡಿರುವಂತದ್ದು ಈ ಒಂದು ಪ್ರೊಮೋ. ಈ ಒಂದು ಇದ್ರಲ್ಲಿ ಆ 100 ಜನ್ಮಕ್ಕೂ ಅನ್ನುವಂತ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರುವಂತಹ ಒಂದು 3 ಜನ ಲೀಡ್ ಆಕ್ಟರ್ಸ್‌ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು. ಈ ಒಂದು ಸೀರಿಯಲ್ ಪ್ರಮೋಷನ್‌ಗೋಸ್ಕರ ಅಷ್ಟೇ. ಹೌದು, ಈ ಒಂದು ಸೀರಿಯಲ್ ಪ್ರಮೋಷನ್‌ಗೋಸ್ಕರ ಬಿಗ್ ಬಾಸ್ ಅವರು ಆ ಒಂದು ಭೂತನ ಆ ಆ ಭೂತ ರೀತಿಯಲ್ಲಿ ಮನೆ ಮಂದಿಗೆಲ್ಲ ತೋರಿಸಿರುವಂತದ್ದು. ಮತ್ತೆ ಅದೇನು ಈಗ ಆ ಅಂದ್ರೆ ಸೋಮವಾರದಿಂದ ಆ ಒಂದು ಸೀರಿಯಲ್ ಟೆಲಿಕಾಸ್ಟ್ ಆಗುತ್ತೆ. ಸೊ ಇದೊಂದು ಪ್ರಮೋಷನ್‌ಗೋಸ್ಕರ ಅಷ್ಟೇ ಮಾಡಿರುವಂತದ್ದು. ಇದೆಲ್ಲ ಬಿಟ್ಟು ಈ ವಾರ ಎಲಿಮಿನೇಷನ್ ಇದ್ಯಾ ಅನ್ನುವಂತ ವಿಚಾರಕ್ಕೆ ಬಂದ್ರೆ ಹೌದು, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ವೀಕ್ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ಲೇಟ್ ಆಗಿ ಮುಗಿದಿರುವಂತದ್ದು. ಬುಧವಾರದಿಂದ ಗುರುವಾರ ಈ ಒಂದು ದಿನಗಳಲ್ಲಿ ನಾಮಿನೇಷನ್‌ಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಮತ್ತೆ ನಾಮಿನೇಷನ್ ಲಿಸ್ಟ್ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ಆಗ ಗೊತ್ತಾಗುತ್ತೆ. ಸೊ ಅಂದ್ರೆ 3 ದಿನದಲ್ಲಿ ಅಂದ್ರೆ 2 ದಿನದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಜನಗಳು ವೋಟ್ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ನಾಮಿನೇಷನ್ ಪ್ರಕ್ರಿಯೆನೂ ಕೂಡ ತುಂಬಾ ಸುಲಭವಾಗುತ್ತೆ. ಮತ್ತೆ ಈ ವೀಕ್ ನೀವು ಗಮನದಲ್ಲಿಟ್ಕೊಂಡ್ರೆ ಬರೀ 5 ಜನ ನಾಮಿನೇಷನ್ ಲಿಸ್ಟ್ ನಲ್ಲಿ ಇರುವಂತದ್ದು. ಪ್ರತಿ ವಾರನೂ ಕೂಡ 8 ರಿಂದ 9 ಮಂದಿ ನಾಮಿನೇಷನ್ ಲಿಸ್ಟ್ ನಲ್ಲಿ ಇರ್ತಿದ್ರು. ಬಟ್ ಈ ವಾರ ಅತಿ ಲೀಸ್ಟ್ ಆಗಿ ಆ, ಒಂದು ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತದ್ದು ಸ್ಪರ್ಧಿಗಳು. ಸೊ ಈ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಬಿಗ್ ಬಾಸ್ ಅವರು ಈ ವಾರ ವೋಟಿಂಗ್ ಲಿಸ್ಟ್ ನ ಓಪನ್ ಮಾಡಿಲ್ಲ. ಆಯ್ತಾ, ಈ ವಾರ ವೋಟಿಂಗ್ ಲಿಸ್ಟ್ ನ ಓಪನ್ ಮಾಡಿಲ್ಲ ಅಂದ್ರೆ ಈ ವೀಕ್ ಎಲಿಮಿನೇಷನ್ ಇರೋದಿಲ್ಲ. ನೋಡೋಣ, ನೆಕ್ಸ್ಟ್ ವೀಕ್ ಎಲ್ರಿಗೂ ಶಾಕಿಂಗ್ ಅನ್ಸೋ ರೀತಿ ಮಿಡ್ ವೀಕ್ ಎಲಿಮಿನೇಷನ್ ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ನೋಡೋಣ. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.